ನಾನು ಮನೇಲಿ ಕೂತ್ಕೊಂಡು ನಾನು ಅಳ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹೇಳೋರು, ನನಗೆ ಈ ಥರ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ತು, ಈ ಥರ ನಾನೊಂದು ಜೈಲಲ್ಲಿ ನನಗೆ ಕೆಲಸ ಸಿಕ್ತು ಅಂತ ಹೇಳಿದಾಗ ನಾನು ನನ್ನ ಅಮ್ಮ ಹತ್ರ ಬಂದು ಹೇಳ್ತಾ ಇದ್ದೆ, ಅಮ್ಮ ನನ್ನ ಜೀವನ ಕತೆ ಮುಗೀತಾ, ನನ್ನ ಜೀವನದ ಕತೆ ಮುಗೀತಾ, ನಾನು ಓದಿಲ್ಲ ಅಮ್ಮ, ನನಗೆ ಕೆಲಸ ಸಿಗಲ್ಲಮ್ಮ, ನಾನು ಒಂದು ಕಂಪನಿ ಹತ್ತಕ್ಕಾಗಲ್ಲ, ನಾನು ಇದೇ ರೀತಿ ಒಂದು ಹಾಲು ಮೈದಾ ಗೋಧಿ ಕಾಳುಗಳು ಮಾರಿ ಹಂಗೆ ನಿಂತ್ಕೊಂಡು ನನ್ನ ಕತೆ ಅಲ್ಲೇ ಮುಗಿದೋಗುತ್ತಾ ಅಂತ ಹೇಳಿ ಕೇಳಿದಾಗ ನಮ್ಮಮ್ಮ ಓಡೋಗಿ ಕುತ್ಕೊಂಡು ಅಳೋರು, ನನ್ನ ಮಗನ ಜೀವನ ಈ ಥರ ಕತೆ ಆಗೋಯ್ತಲ್ಲ ಅಂತ. ನಾನು ಒಂದಿನ ಆಲಯಕ್ಕೆ ಕಾಲಿಟ್ಟೆ. ನನ್ನ ಕಥೆಯನ್ನು ಮತ್ತೊಂದು ಸಾರಿ ದೇವರು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತೊಂದು ಸಾರಿ ಆತನ ಬರೆದನು. ಆತನ ಹೇಳಿದ್ರಲ್ಲ, ಇದೆಲ್ಲಪ್ಪ ಕತೆ, ನಾನು ಇವಾಗ ಬರೀತೀನಿ ನೋಡು ನಿನ್ನ ಕಥೆನ ಅಂತ. ಇವತ್ತು ನಾನು 16-17 ವರ್ಷ ಆಯ್ತು ನಾನು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ. ಯಾವುದೇ ಬ್ಯಾಕ್ ಗ್ರೌಂಡ್ ಏನು ಹೇಳಕ್ಕೆ ಕಿರ್ಚಿ ಹೇಳೋಕೆ ಯಾವ ಸರ್ಟಿಫಿಕೇಟ್ ಇಲ್ಲ. ಆದ್ರೆ ಆ ದೇವರು ಮಾತ್ರನೇ ನನ್ನ ಸರ್ಟಿಫಿಕೇಟ್ ಆದ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ಇವತ್ತು ಈ ಸ್ಥಾನದಲ್ಲಿ ನಿಂತು ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ. Shout it out together and tell it. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ. Once again we say, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ